ಪಕ್ಕದಲ್ಲಿಯೇ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನ ಇದೆ. ಆದ್ದರಿಂದ ಒಂದು ರೀತಿಯಲ್ಲಿ ರಾಯಚೂರು ಎಂಬುದು ರಾಯರ ಊರಾಗಿದೆ. ರಾಯರ ಸಾನ್ನಿಧ್ಯದ ಪಕ್ಕದಲ್ಲಿಯೇ ಈ ಒಂದು ಊರಿನ ಜನರು ಇದ್ದೀರಿ ಅಂತ ಹೇಳಿದ್ರೆ ದೊಡ್ಡ ಭಾಗ್ಯವಂತರು ನೀವು ಅಂತ ನಾವು ಖಂಡಿತವಾಗಿ ಹೇಳಬಹುದು. ಯಾಕಂತ ಹೇಳಿದ್ರೆ ರಾಯರ ಅನುಗ್ರಹ ಪಡೆಯುವುದಕ್ಕೋಸ್ಕರ ಎಷ್ಟೆಷ್ಟೋ ದೂರದಿಂದ ಜನ ಬರ್ತಾರೆ ಅನುಗ್ರಹ ಪಡೆಯುವುದಕ್ಕೋಸ್ಕರ. ಅಂತಹ ರಾಯರು ರಾಯಚೂರಿನ ಪಕ್ಕದಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ರಾಯಚೂರಿನ ಜನರು ಅತ್ಯಂತ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಬಹುದು. ಅದೇ ತರಹವಾಗಿ ಅನೇಕ ದಾಸರ ಸಾನ್ನಿಧ್ಯವೂ ಸಹಿತ ರಾಯಚೂರಿನ ಪಕ್ಕದಲ್ಲೇ ಇದೆ. ಜಗನ್ನಾಥ ದಾಸರು, ವಿಜಯದಾಸರು ಎಲ್ಲರ ಒಂದು ಸಾನ್ನಿಧ್ಯವು ರಾಯಚೂರಿನ ಈ ಅಕ್ಕಪಕ್ಕದಲ್ಲಿ ಇರುವುದರಿಂದ ಒಂದು ರೀತಿಯಲ್ಲಿ ರಾಯಚೂರು ದೊಡ್ಡ ಪುಣ್ಯ ನಗರ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇಂತಹ ರಾಯಚೂರಿಗೆ ನಾವು ಬರದೇ ಬಹಳ ವರ್ಷವಾಗಿ ಬಿಟ್ಟಿತ್ತು. ನಾವು ಪರ್ಯಾಯದ ಸಂಚಾರ ಸಂದರ್ಭದಲ್ಲಿ ಬಂದಿದ್ದೆವು. ಮತ್ತೊಮ್ಮೆ ಮಂತ್ರಾಲಯದ ಸುಧಾಮಂಗಳ ಸಂದರ್ಭದಲ್ಲಿ ನಾವು ಬಂದು ಹೋಗಿದ್ದೇವೆ ಅಷ್ಟೇ. ರಾಯಚೂರಿನಲ್ಲಿ ವಾಸ್ತವ್ಯವಿರುವ ಪ್ರಸಂಗ ಬಹಳ ಕಡಿಮೆ ಬಂದಿತ್ತು. ಊರಿನವರು ತುಂಬಾ ಕರಿತಾ ಇದ್ರು, ಪಾಪ ಬರಬೇಕು 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 ಬರ್ತಾ ಇದ್ರು. ನಾವು ಸ್ವಲ್ಪ ತಪ್ಪಿಸಿಕೊಳ್ತಾ ಇದ್ದೇವೆ ಅಷ್ಟೇ. ಯಾಕಂತ ಹೇಳಿ ಇಲ್ಲಿನ ಬಿಸಿಲಿನ ತಾಪ ನಮಗೆ ಸ್ವಲ್ಪ ಕಷ್ಟ ಆದದ್ರಿಂದ ತಪ್ಪಿಸಿಕೊಳ್ತಾ ಇದ್ದೆವು. ಆದರೆ ಈ ಬಾರಿ ಅವರ ಒಂದು ಪ್ರೀತಿ ಆತ್ಮೀಯತೆಗೆ ನಾವು ಬರಲೇಬೇಕಾಯಿತು. ಮುಖ್ಯವಾಗಿ ಇದು ಅಧಿಕ ಮಾಸ. ಆಚಾರ್ಯರು ಹೇಳಿದಂತೆ ಇದನ್ನು ಮಲಮಾಸ ಅಂತ ಕರೀತಾರೆ. ಸಾಮಾನ್ಯವಾಗಿ ಮಲ ಅಂತ ಹೇಳಿದ್ರೆ ದೋಷ. ಅದು ನಿಜವಾಗಿ ಅಧಿಕ ಮಾಸದಲ್ಲಿ ಯಾವುದೇ ಒಂದು ಸತ್ಕರ್ಮಗಳನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹಿರಿಯರು ಹೇಳ್ತಾರೆ ಅದನ್ನು. ಆದರೆ ಎಲ್ಲವನ್ನೂ ನಾವು ಮಾಡಬಾರದು ಅಂತ ಹೇಳಿದಾಗ ನಾವು ಬಹಳ ಬುದ್ಧಿವಂತರಿರ್ತೇವೆ. ಯಾವುದನ್ನು ಮಾಡೋದು ನಾವು ಬೇಡ ಅಂತ ಸಂಧ್ಯಾವಂದನೆ ಬಿಟ್ಟು ಬಿಡ್ತೇವೆ ನಾವು ಕೊನೆಗೆ ಅಧಿಕ ಮಾಸದಲ್ಲಿ. ಯಾಕೆ ಎಲ್ಲವನ್ನು ಯಾವುದನ್ನು ಮಾಡಬಾರದು ಅಂತ ಹೇಳಿ ಬಿಟ್ಟಿದ್ದಾರೆ ಅಂತ ಹೇಳಿ. ಅಧಿಕ ಮಾಸದಲ್ಲಿ ಶುಭ ಕಾರ್ಯ ಮಾಡಬಾರದು ಎಲ್ಲ ಸರಿ, ಆದರೆ ನಿತ್ಯ ಕರ್ಮವನ್ನು ಮಾಡಲಿಕ್ಕೇ ಬೇಕು. ಅದರ ಜೊತೆಗೆ ಮಲಮಾಸದಲ್ಲಿ ಕಮಲನಾಭನ ಮಾತುಗಳನ್ನು, ವಿಷಯಗಳನ್ನು, ಮಹಿಮೆಗಳನ್ನು ಖಂಡಿತ ಚಿಂತನೆ ಮಾಡಲಿಕ್ಕೇ ಬೇಕು ಅಂತ ಹೇಳ್ತಾರೆ. ಕಮಲನಾಭನ ನಾಮಗಳನ್ನು, ವಿಷಯಗಳನ್ನು, ಮಹಿಮೆಗಳನ್ನು ತಿಳಿಯುವುದರಿಂದ ಮಲಮಾಸದಲ್ಲಿ ನಾವು ನಮ್ಮಿಂದ ಏನಾದರೂ ದೋಷಗಳು, ಮಲಗಳು ನಡೆದಿದ್ದರೆ ಅವೆಲ್ಲ ಮಲವನ್ನು ಪರಿಹಾರ ಮಾಡಿ ನಮ್ಮನ್ನು ಅಮಲರನ್ನಾಗಿ ಮಾಡತಕ್ಕಂತಹ ಮಾಸ ಅದು ಮಲಮಾಸ, ಅಧಿಕ ಮಾಸ ಅಂತ ನಾವು ತಿಳ್ಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಅಧಿಕ ಮಾಸ ಒಳ್ಳೆಯ, ನಾವೆಷ್ಟೆಷ್ಟು ಒಳ್ಳೆಯ ಪುಣ್ಯಗಳನ್ನು ಮಾಡ್ತೇವೆಯೋ ಅಷ್ಟು ದುಪ್ಪಟ್ಟು ಫಲವನ್ನು ಕೊಡತಕ್ಕಂತಹ ಮಾಸ ಅದು ಅಧಿಕ ಮಾಸ ಅಂತ ಹೇಳ್ತಾರೆ. ಆ ಅಧಿಕ ಮಾಸದ ಈ ಒಂದು ಪವಿತ್ರವಾದ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಉಪನ್ಯಾಸ ಮಾಡಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಸನ್ನಿಧಾನದಲ್ಲಿ ಅವರ ಒಂದು ಸಾನ್ನಿಧ್ಯ ಮಂತ್ರಾಲಯದ ಪಕ್ಕದಲ್ಲಿರ್ತಕ್ಕಂತಹ ರಾಯಚೂರಿನಲ್ಲಿ ರಾಯರೇ ಬರೆದಿರತಕ್ಕಂತಹ ಶ್ರೀ ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬುವ ಕೃತಿಯ ಬಗ್ಗೆ ಸಂಕ್ಷೇಪವಾಗಿ 3 ದಿವಸಗಳಲ್ಲಿ 4 ದಿವಸಗಳಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ರಾಯರು ಸಜ್ಜನರ ಮೇಲೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ರಾಯರು ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ರಾಯರ ಬೃಂದಾವನದ ಮುಂದೆ ಹೋಗಿ ನಾವು ಲೌಕಿಕವಾದ ಫಲಗಳನ್ನು ಕೇಳಿದರೆ ರಾಯರು ಬೇಕಾದಷ್ಟು ಫಲವನ್ನು ಕೊಡ್ತಾರೆ ಅಂತ. ರಾಯರನ್ನು ನಾವು ಯಾವ ಮಟ್ಟಕ್ಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ನಮಗೆ ಲೌಕಿಕವಾದ ಫಲವನ್ನು ಕೊಡುವವರು ರಾಯರು ಅಂತ ಹೇಳಿ ಅಷ್ಟು ಆ ಒಂದು ಮಟ್ಟದಲ್ಲಿ ರಾಯರನ್ನು ನೋಡ್ತಾ ಇದ್ದೇವೆ ನಾವು. ಆದರೆ ರಾಯರು ಬರೀ ಲೌಕಿಕವಾದ ಫಲವನ್ನು ಮಾತ್ರ ಕೊಡುವವರಲ್ಲ,
ಅಧ್ಯಾತ್ಮ ಚಿಂತಕರಿಗೆ ಅಧ್ಯಾತ್ಮದ ರಸವನ್ನು ಉಳಿಸುವ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಇದರ ಬಗ್ಗೆ ಎಷ್ಟೋ ತಿಳ್ಕೊಂಡೇ ಇಲ್ಲ ಇವತ್ತು. ಶ್ರೀಮದಾಚಾರ್ಯರ ಕೃತಿಗಳಿಗೆ ತಾವು ಅನೇಕ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಹ ಮಹಾನುಭಾವರು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುವ ಗ್ರಂಥವನ್ನು ಬರೆದಿದ್ದಾರೆ. 32 ಅಧ್ಯಾಯಗಳು ಅದರಲ್ಲಿದೆ. ಆ ಆಚಾರ್ಯರ 32 ಅಧ್ಯಾಯಗಳಿಂದ ಕೂಡಿರತಕ್ಕಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುವ ಗ್ರಂಥಕ್ಕೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ತಾವು ಕೃತಿಯನ್ನು ಮಾಡಿದ್ದಾರೆ. ಒಂದೊಂದು ಅಧ್ಯಾಯದಲ್ಲಿ ಆಚಾರ್ಯರು ಏನು ಆ ನಿರ್ಣಯವನ್ನು ಹೇಳಿದ್ದಾರೆ, ಆ ಒಂದು ಅಧ್ಯಾಯದಲ್ಲಿ ಬರತಕ್ಕಂತಹ ವಿಷಯಗಳನ್ನು ಅತ್ಯಂತ ಸಾರರೂಪವಾಗಿ ಒಂದೊಂದು ಶ್ಲೋಕದಲ್ಲಿ ಆ ರಾಯರು ತಾವು ಬರೆದಿದ್ದಾರೆ ಅಂತ ಹೇಳಿದ್ರೆ, ರಾಯರ ಆ ಒಂದು ವೈಶಿಷ್ಟ್ಯ ಎಂಥದ್ದು, ರಾಯರ ವ್ಯಕ್ತಿತ್ವ ಎಂಥದ್ದು, ನಮ್ಮ ಮೇಲೆ ರಾಯರು ಮಾಡಿರತಕ್ಕಂಥ ಅನುಗ್ರಹ ಎಂಥದ್ದು ಅಂತ ನಾವು ತಿಳ್ಕೊಂಡಾಗ ಅದನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಅಷ್ಟು ಅನುಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ತಾವು ಮಾಡಿದ್ದಾರೆ. ಅದೇ ರಾಘವೇಂದ್ರ ಸ್ವಾಮಿಗಳು ದಶಮಸ್ಕಂದ ಭಾಗವತದಲ್ಲಿ ಬರತಕ್ಕಂತಹ ಕೃಷ್ಣನ ಚರಿತೆಯನ್ನು ಶ್ರೀಕೃಷ್ಣ ಚಾರಿತ್ರ ಮಂಜರಿ ಎಂಬತಕ್ಕಂತಹ ಕೃತಿಯ ಮೂಲಕ ಬಹಳ ಸರಳವಾಗಿ ಸಜ್ಜನರಿಗೆ ತಿಳಿಸುವಂತಹ ಒಂದು ಅನುಗ್ರಹವನ್ನು ತಾವು ಮಾಡಿದ್ದಾರೆ. ಅಂತಹ ಕೃಷ್ಣ ಚಾರಿತ್ರ್ಯ ಮಂಜರಿ ಸುಮಾರು 28-29 ಶ್ಲೋಕಗಳಿಂದ ಕೂಡಿರತಕ್ಕಂತಹ ಈ ಒಂದು ಚಾರಿತ್ರ್ಯ ಮಂಜರಿಯಲ್ಲಿ ಬಹುತೇಕ ಕೃಷ್ಣನ ದಶಮಸ್ಕಂದದಲ್ಲಿ ಬರತಕ್ಕಂತಹ ಆ ಕೃಷ್ಣನ ಮಹಿಮೆಗಳನ್ನು ಬಹಳ ಚೊಕ್ಕವಾಗಿ ಚಿಕ್ಕದಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂತಹ ಕೃಷ್ಣ ಚಾರಿತ್ರ್ಯ ಮಂಜರಿಯ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವನ್ನು ತೆಗೆದ ಹಾಗೆ ಮಾತಾಡ್ತಾನೆ ಅಷ್ಟೇ. ಯಾಕಂತ ಹೇಳಿದ್ರೆ 3-4 ದಿವಸಗಳಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿ ಸಮಗ್ರ ಮುಟ್ಟುವುದು ಅಂತ ಹೇಳಿದ್ರೆ ಬಹಳ ಕಷ್ಟವೇ. ಅದು ನಮಗೆ ಸಾಧ್ಯವಿಲ್ಲ, ನಮಗೆ ಸಾಧ್ಯ ಅಂತ ನಾವು ಹೇಳಲಿಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ದು ಅದನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಷಯಗಳನ್ನು ಬರೆದಿದ್ದಾರೆ. ಒಂದು ಬಿಂದು ಮಾತ್ರವನ್ನು ನಾನು ಹೇಳಲಿಕ್ಕೆ 4 ದಿವಸಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸಮಯವಾಗಿದೆ, ಆದ್ದರಿಂದ ಬಹಳ ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ವಿಷ್ಣುರು ಬ್ರಹ್ಮಾದಿಭಿರ್ ದೇವೈಃ ಕ್ಷಿತಿ ಭರ ಹರಣೆ ಪ್ರಾರ್ಥಿತಃ ಪ್ರಾದುರಾಸೀತ್. ದೇವಕ್ಯಾಂ ನಂದನಂದಿ ಶಿಶುವಧ ವಿಹಿತಾಂ ಪೂತನಾಂ ಯೋ ಜಘಾನ ಉತ್ಥಾನೌತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈಃ ಚಕ್ರಾವರ್ತಂ ಚ ಮಾತ್ರ ಗುರುರಿತಿ ನಿಹತೋ ಭೂತಲೆ ಸೋವತಾನ್ ಮಾಂ ಅಂತ ರಾಘವೇಂದ್ರ ಸ್ವಾಮಿಗಳು ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ, ಭಗವಂತ ಕೃಷ್ಣ ನಮ್ಮ ರಕ್ಷಕನಾಗಿ ಇರಲಿ ಅಂತ ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನ ಕೃಷ್ಣನ ಅವತಾರದ ಹಿನ್ನೆಲೆಯನ್ನು ಪ್ರಥಮ ಶ್ಲೋಕದಲ್ಲಿ ತಾವು ವಿವರಣೆ ಮಾಡ್ತಾ ಇದ್ದಾರೆ. ವಿಷ್ಣು ಬ್ರಹ್ಮಾದಿಭಿರ್ ದೇವೈಃ ಕ್ಷಿತಿಭರ ಹರಣೆ ಪ್ರಾರ್ಥಿತಃ. ಭಗವಂತ ಕೃಷ್ಣನಾಗಿ ತನ್ನ ಅವತಾರ ಮಾಡಬೇಕು. ಅವತಾರ ಮಾಡಬೇಕಾದರೆ ಹಿನ್ನೆಲೆ ಏನು? ಯಾಕೆ ಭಗವಂತ ಕೃಷ್ಣನಾಗಿ ತನ್ನ ಅವತಾರ ಮಾಡ್ತಾ ಇದ್ದಾನೆ ಎಂಬುವ ವಿಚಾರವನ್ನು ರಾಘವೇಂದ್ರ ಸ್ವಾಮಿಗಳು ಭಾಗವತದಲ್ಲಿ ಬಂದಿರತಕ್ಕಂಥ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭೂದೇವಿ ಬಹಳ ದುಃಖಿತಳಾಗಿದ್ಲಂತೆ. ಯಾಕೆಂತ ಹೇಳಿದ್ರೆ ಭೂದೇವಿ ದೊಡ್ಡ ಪತಿವ್ರತೆಯಳು, ಭಗವಂತನ ಅತ್ಯಂತ ನಂಬಿದವಳು, ಭಗವಂತನ ಪಾದ ಸೇವಕಿ ಭೂದೇವಿ. ಅಂತಹ ಭೂದೇವಿ, ಪತಿವ್ರತ ಇರತಕ್ಕಂಥ ಭೂದೇವಿಗೆ ಬಹಳ ದುಃಖವಾಯಿತಂತೆ. ಯಾಕಂತ ಹೇಳಿದ್ರೆ ಭೂದೇವಿ ಅತ್ಯಂತ ಕ್ಷಮಾ ಗುಣ ಉಳ್ಳವಳು ಅವಳು. ನಾವು ಇದೇ ನೆಲದ ಮೇಲೆ ನಡ್ಕೊಂಡು ಹೋಗುವವರು, ನಾವು ಇದೇ ಭೂದೇವಿಯ ಮೇಲೆ ಕಾಲು ಹಾಕೊಂಡು ನಡ್ಕೊಂಡು ಹೋಗುವವರು ನಾವು.
ಮತ್ತೊಬ್ಬರ ಜಾಗಕ್ಕೆ ನಾವು ಕಾಲು ಇಟ್ಟರೆ ಸಾಕು ದೊಡ್ಡ ಗಲಾಟೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ. ಇನ್ನೊಬ್ಬರ ಜಾಗಕ್ಕೆ ನಾವೇನಾದ್ರೂ ಒಂದು ಕಾಲು ಇಟ್ಟರು ಸಾಕು ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ, ದೊಡ್ಡ ಗಲಾಟೆ ಆಗಿ ಬಿಡುತ್ತೆ. ನಮ್ಮ ಜಾಗಕ್ಕೆ ಅವರು ಬಂದು ಬಿಟ್ಟಿದ್ದಾರೆ, ಏನೋ ಒಂದು ಮತ್ತೊಬ್ಬರ ಜಾಗಕ್ಕೆ ಬೇಲಿ ಹಾಕಿದ್ರು ಸಾಕು ದೊಡ್ಡ ಕೇಸಾಗಿ ಬಿಡುತ್ತೆ. ಆದರೆ ಭೂದೇವಿಯ ಜಾಗ ಇದು. ಭೂದೇವಿಯ ಈ ಒಂದು ಎಲ್ಲ ಪ್ರದೇಶಗಳು, ಆ ಪ್ರದೇಶದಲ್ಲಿ ನಾವು ಕಾಲಿಟ್ಟು ನಡೀತಾ ಇದ್ದೇವೆ, ನಾವು ಪಾದವಿಟ್ಟು ನಡೀತಾ ಇದ್ದೇವೆ ನಾವು. ಆದರೆ ಇಷ್ಟೆಲ್ಲ ನಾವು ಭೂದೇವಿಯ ಮೇಲೆ ನಾನಾ ತರಹವಾದ ಚೇಷ್ಟೆಯನ್ನು ಮಾಡ್ತೇವೆ, ಪಾದವನ್ನು ಇಡ್ತೇವೆ, ಮಲಮೂತ್ರ ವಿಸರ್ಗವನ್ನು ಮಾಡ್ತೇವೆ, ಎಲ್ಲವನ್ನೂ ಮಾಡಿದ್ರು ಸಹಿತ ಎಲ್ಲವನ್ನೂ ಸಹನ ಮಾಡಿಕೊಂಡು ಭೂದೇವಿ ತಾನು ಇದ್ದಾಳೆ ಅಂತ ಹೇಳಿದ್ರೆ ಎಷ್ಟು ಕ್ಷಮಾಗುಣ ಅವಳಲ್ಲಿ ಇದೆ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅಂತಹ ಭೂದೇವಿಗೆ ಒಂದೇ ಒಂದು ದುಃಖ ಅಂತೆ. ಯಾವುದು ದುಃಖ ಅಂತ ಹೇಳಿದ್ರೆ, ಯಾರು ತನ್ನ ಪತಿಯಾದ ಭಗವಂತನನ್ನು, ತನ್ನ ಒಡೆಯನಾದಂತಹ ಭಗವಂತನನ್ನು ನಿಂದನೆ ಮಾಡ್ತಾರೋ ಅವರನ್ನು ಮಾತ್ರ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಭೂದೇವಿಗೆ. ಅವರು ಮಾತ್ರ ಭೂದೇವಿಗೆ ಭಾರ ಅಂತ ಹೇಳಿ, ಮತ್ತೆ ಯಾರೂ ಭೂದೇವಿಗೆ ಭಾರ ಅಲ್ಲ. ಕೇವಲ ಯಾರು ಭಾರ ಅಂತ ಹೇಳಿದ್ರೆ, ಯಾರು ಭಗವಂತನ ದ್ವೇಷಗಳಿದ್ದಾರೋ ಅವರು ಭೂದೇವಿಗೆ ಭಾರ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಭೂದೇವಿಗೆ ಬಹಳ ಸಂಕಟ. ಏನಂತ ಹೇಳಿದ್ರೆ, ಅನೇಕ ದೈತ್ಯರ ರಾಶಿ ತುಂಬಿಬಿಟ್ಟಿತ್ತಂತೆ ಭೂಮಿಯಲ್ಲಿ. ಜರಾಸಂಧ, ಕಂಸ, ಅನಾಥರ ಶಿಶುಪಾಲ, ದಂತವಕ್ರ, ಅನೇಕ ದೈತ್ಯರ ಗಣನ, ದೈತ್ಯರ ಸಂಖ್ಯೆ, ದೈತ್ಯರ ಸಾಲು ಭೂದೇವಿಯ ಆ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಮಹಾಮಹಾ ಭಗವಂತನ ದ್ವೇಷಿಗಳವರೆಲ್ಲರೂ ಸಹಿತ. ಅಂತಹ ಭಗವಂತನ ದ್ವೇಷಗಳಾಗಿರ್ತಕ್ಕಂತಹ ಅನೇಕ ದೈತ್ಯರ ಸಂಖ್ಯೆಯ ಭಾರದಿಂದ ದುಃಖಿತರಾಗಿರ್ತಕ್ಕಂತಹ ಭೂದೇವಿ ಏನು ಮಾಡಬೇಕೆಂಬುದನ್ನು ತೋಚದೇನೆ ತಾನು ಕೊನೆಗೆ ಬ್ರಹ್ಮದೇವರ ಬಳಿ ತಾವು ಹೋಗ್ತಾಳಂತೆ. ಬ್ರಹ್ಮದೇವರ ಬಳಿ ತಾವು ಹೋಗ್ತಾ ಇದ್ದಾಳೆ. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಭಗವಂತನ ಬಳಿಗೆ ತಾನು ಹೋಗ್ತಾ ಇದ್ದಾಳೆ. ಭಗವಂತನ ಬಳಿಗೆ ತಾನು ಭೂದೇವಿ ಹೋಗ್ತಾ ಇರಬೇಕಾದ್ರೆ ಯಾವ ರೂಪದಿಂದ ಹೋಗ್ತು ಅಂತ ಹೇಳಿದ್ರೆ, ಗೋರೂಪಧರ ಅಂತ ಹೇಳ್ತಾರೆ. ಭೂದೇವಿ ದೇವರ ಮುಂದೆ ಹೋದಾಗ ಗೋವಿನ ರೂಪ ಧರಿಸಿಕೊಂಡು ತಾನು ಭಗವಂತನ ಬಳಿ ಹೋಗ್ಲಂತೆ. ಯಾಕಂತ ಹೇಳಿದ್ರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ನಾವು ಕೃಷ್ಣದೇವರ ಸ್ತೋತ್ರವನ್ನು ಮಾಡ್ತೇವೆ. ನಾವು ಏನು ಅಂತ ಹೇಳಿದ್ರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅಂತ ಹೇಳಿ ಭಗವಂತ ಗೋಬ್ರಾಹ್ಮಣ ಹಿತಾಯ ಚ. ಭಗವಂತನ ಅತ್ಯಂತ ಪ್ರೀತಿ ಪಾತ್ರ ಯಾರು ಅಂತ ಹೇಳಿದ್ರೆ, ಒಂದು ಬ್ರಹ್ಮಜ್ಞಾನಿಗಳು, ಒಂದು ಗೋ. ಯಾರು ತನ್ನನ್ನು ತಿಳ್ಕೊಂಡಿದ್ದಾರೆಯೋ ಅವರು ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದವರು. ಯಾರು ಭಗವಂತನ ಜ್ಞಾನವನ್ನು ಪಡೆದುಕೊಂಡಿದ್ದಾರೋ ಅವರು ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದವರು. ಮತ್ತೊಂದು ಗೋವು. ಭಗವಂತನ ಸಾನ್ನಿಧ್ಯ ವಿಶೇಷವಾಗಿ ಗೋವಿನಲ್ಲಿದೆ ಅಂತ ಹೇಳ್ತಾರೆ. ನಾವಿವತ್ತೆಲ್ಲ ಗೋವಂತ ಹೇಳಿ ಸಸಾರ ಮಾಡಿ ಬಿಡ್ತೇವೆ. ನಾವು ಗೋವಂತ ಹೇಳಿದ ಕೂಡಲೇ ಮನೆ ಮುಂದೆ ಬಂದು ಬಿಟ್ರೆ ಅದನ್ನು ಓಡಿಸುವುದು, ಆಚೆ ಮನೆಗೆ ಹೋಗುವಂತ ಕಳಿಸಿ ಬಿಡುವುದು, ಹೀಗೆ ಯಾವುದೋ ಹಲಸಿದ ಅನ್ನ ಹಾಕಿ ಬಿಡುವುದು, ಈ ತರಹವಾಗಿ ನಾವೊಂದು ಗೋವು ಅಂತ ಹೇಳಿದ್ರೆ ಇವತ್ತು ಅದೊಂದು ತಿರಸ್ಕಾರ ಮಾಡತಕ್ಕಂತಹ. ಆದರೆ ನಿಜವಾಗಿಯೂ ದೇವರಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ಒಂದು ಪ್ರಾಣಿ ಅಂತ ಅದು ಗೋವು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಗೋವಿನಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ಶಾಸ್ತ್ರವು ಹೇಳುತ್ತೆ. ಅದರಿಂದ ಭಗವಂತನ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಗೋವು. ಅದರಿಂದ ಭೂದೇವಿ ದೇವರಿಗೆ ಅತ್ಯಂತ ಪ್ರಿಯವಾದ ಗೋವಿನ ರೂಪ ಧರಿಸಿಕೊಂಡೇ ನಾನು ದೇವರ ಮುಂದೆ ಹೋಗ್ತೇನೆ ಅಂತ. ಒಬ್ಬರು ಕೆಲಸ ಆಗಬೇಕಾದ್ರೆ ನಾವು ಅವರಿಗೆ ಬೇಕಾದಂತ ರೀತಿ ವೇಷ ಹಾಕೊಂಡು ಹೋಗ್ಬೇಕು. ನಾವು ನೋಡಿ, ಒಬ್ಬರ ಹತ್ರ ಕೆಲಸ ಆಗಬೇಕಾಗಿದೆ, ಒಬ್ಬ ವೈದಿಕರ ಹತ್ರ ಕೆಲಸ ಆಗಬೇಕು, ವೈದಿಕರ ವೇಷದಲ್ಲಿ ನಾವು ಹೋಗಬೇಕು. ಒಂದು ಆಫೀಸಲ್ಲಿ ಕೆಲಸ ಆಗಬೇಕಾಗಿದೆ, ಆ ಆಫೀಸಿನಲ್ಲಿ ಯಾವ ತರಹ ಒಂದು ವೇಷ ಹಾಕಬೇಕು ಅಂತ, ವೇಷಭೂಷಣ ಹಾಕಬೇಕು ಅಂತ ನಿಯಮ ಇದೆಯೋ ಅದೇ ತರ ಹೋಗಬೇಕು. ನಾವು ಒಂದು ಸ್ವಾಮಿಗಳ ಹತ್ರ ಹೋಗಬೇಕಾಗಿದೆ, ಸ್ವಾಮಿಗಳ ಹತ್ರ ಹೋಗಬೇಕಾದ್ರೆ ಈ ತರಹವಾಗಿ ಹಾಕೊಂಡು ವೇಷಭೂಷಣ ಹಾಕೊಂಡು ಹೋಗಬೇಕು ಅಂತ ಅದೇ ತರ ಹೋಗ್ಬೇಕು ನಾವು.
ಇವತ್ತೆಲ್ಲ ಬದಲಾಗಿಬಿಟ್ಟಿದೆ ಕಾಲ, ಅದು ಬೇರೆ ವಿಚಾರ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವ ಥರ ಹೋಗಬೇಕು ಅಂತ ಜ್ಞಾನವಿರುವುದಿಲ್ಲ, ಮಠಕ್ಕೆ ಬರಬೇಕಾದ್ರೆ ಯಾವ ಥರ ಬರಬೇಕು ಜ್ಞಾನವಿರುವುದಿಲ್ಲ. ನಾನಾ ತರಹವಾದ ವೇಷಭೂಷಣ ಇವತ್ತು ನೋಡ್ತಾ ಇರ್ತೇವೆ ನಾವಿವತ್ತು. ದೇವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಅಂಗಿ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಪ್ರಚಾರ ಮಾಡಿಬಿಟ್ರೆ ಸಾಕು, ದೊಡ್ಡ ಗಲಾಟೆ ಆಗಿರುತ್ತೆ. ಯಾಕೆ ತೆಗಿಬೇಕು ಅಂಗಿಯನ್ನು? ಮನಸ್ಸಲ್ಲಿ ಶುದ್ಧಿ ಇದ್ರೆ ಸಾಕು, ನಾವು ದೇಹ ಯಾಕೆ ತೋರಿಸಬೇಕು ದೇವರ ಮುಂದೆ? ನಾವು ಈ ತರಹವಾದ ವಾದವನ್ನು ಮಾಡತಕ್ಕಂಥ ಅನೇಕ ಜನರಿದ್ದಾರೆ. ಅದೊಂದು ದೇವರಿಗೆ ಸಲ್ಲಿಸುವ ಗೌರವ. ನಾವು ದೇವರ ಮುಂದೆ ನಾವು ಯಾವ ತರ ಹೋಗಬೇಕು ಅಂತ ಹೇಳಿದ್ರೆ, ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಹೋಗಬೇಕು ದೇವರ ಮುಂದೆ. ದೇವರು ನಮ್ಮನ್ನು ಕಂಡು ಆಚೆ ಮುಖ ಹಾಕಬಾರದು. ಕೆಲವೊಮ್ಮೆ ನಮಗೆ ನಾನಾ ತರಹವಾಗಿ ಏನೇನೋ ಮಾಡ್ಕೊಂಡು ಬಂದವರನ್ನು ಕಂಡಾಗ ನಮಗೆ ಅಸಹ್ಯ ಆಗಿಬಿಡುತ್ತೆ. ನಾವೇನ್ ಮಾಡ್ತೇವೆ? ಮುಖ ತಿರುಗಿಕೊಂಡು ಹೋಗಿಬಿಡ್ತೇವೆ ನಾವು. ಹಾಗೆ ದೇವರು ಅಷ್ಟೇ. ನಾವು ದೇವರ ಮುಂದೆ ಹೋಗಬೇಕಾದ್ರೆ ಯಾವ ತರಹವಾಗಿ ನಾವು ಹೋಗ್ತೇವೆ ಅದೇ ತರಹವಾಗಿ ದೇವರು ಸ್ವಾಗತ ಮಾಡ್ತಾರೆ ನಮ್ಮನ್ನು. ದೇವರ ಮುಂದೆ ಹೋಗಬೇಕಾದ್ರೆ ನಾವು ಯಾವ ತರಹವಾಗಿ ದೇವರ ಮುಂದೆ ಹೋಗಬೇಕು ಶಾಸ್ತ್ರ ಹೇಳುತ್ತೋ ಅದೇ ತರಹವಾಗಿ ದೇವರ ಮುಂದೆ ಹೋದರೆ ದೇವರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾನಂತೆ. ಕಣ್ಣು ಬಿಟ್ಟು ನೋಡ್ತಾನಂತೆ ದೇವರು ನಮ್ಮನ್ನು. ಅದು ಬಿಟ್ಟು ನಾವು ದೇವರ ಮುಂದೆ ಹೋಗಬೇಕಾದ್ರೆ ಏನೋ ಒಂದು ಅಹಂಕಾರದಿಂದಲೋ ಯಾವುದೋ ಒಂದು ಇದರಿಂದ ನಾವು ದೇವರ ಮುಂದೆ ಹೋಗಿಬಿಟ್ಟು ನಾವು ನಿಂತುಕೊಂಡು ಬಿಟ್ರೆ ದೇವರು ನಮ್ಮ ಮುಖವನ್ನು ನೋಡುವುದಿಲ್ಲಂತೆ ಅವಾಗ. ಅದರಿಂದ ಆ ಒಂದು ವ್ಯವಸ್ಥೆಗಳಿವೆ. ಆ ಕೆಲಸಕ್ಕೆ ಹೋಗಬೇಕಾದ್ರೆ, ಆ ವ್ಯಕ್ತಿಯ ಬಳಿ ಹೋಗಬೇಕಾದ್ರೆ ಅದೇ ತರಹವಾದ ರೀತಿಯಲ್ಲಿ ನಾವು ಆ ಒಂದು ಸಂಸ್ಥೆ, ಆ ಒಂದು ವ್ಯಕ್ತಿ ಯಾವ ತರ ಹೋದ್ರೆ ನಮ್ಮನ್ನು ಕಾಣುತ್ತಾನೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಹೋಗಬೇಕಂತೆ. ಹಾಗೆ ಭಗವಂತನಿಗೆ ಬಳಿಗೆ ಹೋಗಬೇಕಾದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಗೋವುಗಳು. ಹಾಗೆ ಈ ಭೂದೇವಿ ದೇವರು ನಮ್ಮನ್ನು ಕಾಣಬೇಕಾದ್ರೆ ನಾನು ಗೋವಿನ ರೂಪದಿಂದ ಹೋಗಬೇಕು ಅಂತ ಹೇಳಿ ಚಿಂತನೆ ಮಾಡಿ ಗೋವಿನ ರೂಪ ಧರಿಸಿಕೊಂಡು ಭೂದೇವಿ ತಾನು ದೇವರ ಮುಂದೆ ತಾನು ಹೋಗಿದ್ದಾಳೆ. ಬ್ರಹ್ಮದೇವರು ಮುಂದೆ ಮಾಡಿಕೊಂಡು ತಾವು ಹೋಗಿದ್ದಾಳೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಭಗವಂತನಲ್ಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಪುರುಷ ಸೂಕ್ತದಿಂದ ವಿಶೇಷವಾಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಭಗವಂತ ತಾನು ಮಾತನ್ನು ಹೇಳ್ತಾನಂತೆ. ತಾನು ಅವತಾರ ಮಾಡ್ತಾನೆಂಬುವ ಒಂದು ಮಾತನ್ನು ತಾನು ಹೇಳ್ತಾ ಇದ್ದಾನಂತೆ. ಹೇಳಬೇಕಾದ್ರೆ ಆ ಭಗವಂತನ ಮಾತು ಬೇರೆ ಯಾರೂ ಕೇಳಲಿಲ್ಲಂತೆ. ಬ್ರಹ್ಮದೇವರನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇವತೆಗಳಿಗೆ ಭಗವಂತನು ಆಡತಕ್ಕಂತಹ ಮಾತು ಕೇಳಿಸಲಿಲ್ಲ. ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತಾನೆ. ಇದು ಯಾಕೆ ಅಂತ ವಾದರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲಿ ಭಗವಂತನ ಒಂದು ಉತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ವಾದರಾಜರು. ಭಗವಂತ ತಾನು ದೇವತೆಗಳನ್ನು ಕುರಿತು ಮಾತಾಡಬೇಕಾದರೆ ಇತರ ದೇವತೆಗಳಿಗೆ ಭಗವಂತ ಆಡಿದ ಮಾತು ಕೇಳಿಸ್ಲಿಲ್ಲ, ಆದರೆ ಬ್ರಹ್ಮದೇವರಿಗೆ ಕೇಳಿಸ್ತು. ದುರ್ಗಾದೇವಿಗೆ ಭಗವಂತ ತಾನು ಆಜ್ಞೆ ಮಾಡ್ತಾ ಇದ್ದಾನೆ. ಅಂದ್ರೆ ದುರ್ಗಾದೇವಿಗೆ ಭಗವಂತ ತಾನು ಆಜ್ಞೆ ಮಾಡಬೇಕಾದ್ರೆ ಭಗವಂತನ ರೂಪವನ್ನು ದುರ್ಗಾದೇವಿ ಕಂಡಿದ್ದಾಳೆ. ಭಗವಂತನ ಆಡಿದ ಮಾತುಗಳು ದುರ್ಗಾದೇವಿ ಕೇಳಿಸಿದೆ. ಬ್ರಹ್ಮದೇವರಿಗೆ ಭಗವಂತ ತಾನು ಆಜ್ಞೆ ಮಾಡಬೇಕಾದ್ರೆ ಬ್ರಹ್ಮದೇವರಿಗೆ ಮಾತು ಕೇಳಿಸಿದೆ ಭಗವಂತನದ್ದು, ಆದ್ರೆ ಭಗವಂತನ ರೂಪವ ಕಾಣಿಸ್ಲಿಲ್ಲ. ಆದ್ರೆ ಇತರ ದೇವತೆಗಳಿಗೆ ಮಾತ್ರ ಏನೂ ಕೇಳಿಸ್ಲಿಲ್ಲ. ಆ ಮಾತು ಕೇಳಿಸ್ಲಿಲ್ಲ, ರೂಪವೂ ಕಾಣಿಸ್ಲಿಲ್ಲ ಅಂತ ಹೇಳಿ. ಆದ್ರಿಂದ ತಾರತಮ್ಯ ಗೊತ್ತಾಗುತ್ತೆ. ಇತರ ದೇವತೆಗಳು ಬ್ರಹ್ಮದೇವರಿಗಿಂತ ಕೆಳಗಿನವರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಭಗವಂತನ ಮಾತು ಕೇಳಿಸ್ತು, ಭಗವಂತ ಕಾಣಿಸ್ಲಿಲ್ಲ. ಇತರ ದೇವತೆಗಳಿಗೆ ಭಗವಂತ ಕಾಣಿಸ್ಲಿಲ್ಲ, ಭಗವಂತನ ಮಾತು ಕೇಳಿಸ್ಲಿಲ್ಲ. ಆದ್ರಿಂದ ಇತರ ದೇವತೆಗಳಿಗಿಂತ ಬ್ರಹ್ಮದೇವರು ದೊಡ್ಡವರು ಅಂತ ಗೊತ್ತಾಗ್ತದೆ. ಆದರೆ ಬ್ರಹ್ಮದೇವರಿಗಿಂತಲೂ ಲಕ್ಷ್ಮೀದೇವಿ ದೊಡ್ಡವಳು, ದುರ್ಗಾದೇವಿ ದೊಡ್ಡವಳು. ಯಾಕೆಂತ ಹೇಳಿದ್ರೆ ಭಗವಂತ ದುರ್ಗಾದೇವಿಗೆ ಆಜ್ಞೆಯನ್ನು ಮಾಡ್ತಾನೆ. ಆ ಭಗವಂತನ ಆಜ್ಞೆ ದುರ್ಗಾದೇವಿಗೆ ಕೇಳಿಸ್ತು, ಭಗವಂತನ ರೂಪವನ್ನು ದುರ್ಗ ಕಂಡಿದ್ದಾಳೆ ಅಂತ ಭಗವಂತ ಕಾಣಿಸಿಕೊಂಡ. ಭಗವಂತನ ಆಜ್ಞೆಯನ್ನು ಕೇಳಿಸಿತು ದುರ್ಗಾದೇವಿಗೆ. ಆದ್ದರಿಂದ ಭಗವಂತನ ರೂಪವನ್ನು ಕಂಡಿರತಕ್ಕಂತಹ, ಭಗವಂತನ ಮಾತನ್ನು ಕೇಳಿಸಿಕೊಂಡಂತಹ ದುರ್ಗಾದೇವಿ ಬ್ರಹ್ಮಾದಿಗಳಿಗಿಂತಲೂ ಉತ್ತಮಳಾಗಿದ್ದಾಳೆ. ಆಜ್ಞೆಯನ್ನೇ ಮಾಡಿರತಕ್ಕಂತಹ ಭಗವಂತ ಎಲ್ಲರಿಗಿಂತಲೂ ಉತ್ತಮ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ಒಂದು ಚಿಂತನೆ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗುತ್ತೆ ಎಂಬತಕ್ಕಂತಹ ಮಾತನ್ನು
ವಾದಿರಾಜರು ಬಹಳ ಸುಂದರವಾಗಿ ತಾವು ವಿವರಣೆ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತ ತಾನು ಬ್ರಹ್ಮಾದಿ ದೇವತೆಗಳಿಗೆ ತಾನು ಅಶರೀರಿಯಾಗಿ ತಾನು ಮಾತನ್ನು ಹೇಳ್ತಾನೆ. ದುರ್ಗಾದೇವಿಗೆ ತಾನು ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ನೀನು ಭೂಮಿಗೆ ಹೋಗಬೇಕು ಅಂತ ಅವತಾರ ಮಾಡಬೇಕು ಅಂತ ಆಜ್ಞೆ ಮಾಡ್ತಾನೆ ಭಗವಂತ ದುರ್ಗಾದೇವಿಗೆ. ಅನೇಕ ಕೆಲಸ ಮಾಡಬೇಕಾಗಿದೆ ಅಂತ ಭಗವಂತ ತಾನು ದುರ್ಗಾದೇವಿಗೆ ಹೇಳ್ತಾನಂತೆ. ಮುಖ್ಯವಾಗಿ 3 ಕೆಲಸವನ್ನು ದುರ್ಗಾದೇವಿಗೆ ತಾನು ಹೇಳ್ತಾ ಇದ್ದಾನೆ ಭಗವಂತ. ಒಂದು, ಈ ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾನೆ. ತತ್ಪೂರ್ವದಲ್ಲಿ ಬಲರಾಮ ಅವತಾರ ಮಾಡ್ತಾನೆ. ಅದಕ್ಕಿಂತ ಹಿಂದೆ 6 ಜನ ಮಕ್ಕಳು ಏನಿದ್ರು ಅವರೆಲ್ಲ ಸತ್ತೋಗಿಬಿಟ್ಟಿದ್ದಾರೆ. ಅವ್ರು ಯಾಕೆ ಸತ್ತು ಹೋಗಿಬಿಟ್ರು, ಅದರ ಕಾರಣ ಏನು, ಅವೆಲ್ಲ ಹಿನ್ನೆಲೆ ಬರುತ್ತೆ. ಭಗವಂತ ಈ ಸಂದರ್ಭದ ದುರ್ಗಾದೇವಿ ತನ್ನ ಆಜ್ಞೆ ಮಾಡ್ತಾ ಇದ್ದಾನಂತೆ. ಏನು ಆಜ್ಞೆ ಮಾಡ್ತಾ ಇದ್ದಾನೆ ದುರ್ಗಾದೇವಿಗೆ ಅಂತ ಹೇಳಿದ್ರೆ, ಈ ಸ್ವಯಂಭೂ ಮನ್ವಂತರದಲ್ಲಿ ಬ್ರಹ್ಮದೇವರ ಮಗ ಮರೀಚಿ, ಅವರಿಗೆ 6 ಜನ ಮಕ್ಕಳು ಇದ್ರಂತೆ. ಆ 6 ಜನ ಮಕ್ಕಳು ಒಮ್ಮೆ ದೇವರ ಋಷಿಗಳಿಗೆ ಅಪಹಾಸ್ಯ ಮಾಡಿದ್ರಂತೆ. ತುಂಬ ಗ್ರಸರಾಗಿ ಬಿಟ್ಟಿದ್ದಾರೆ, ಕಾಮ ಜ್ವರದಿಂದ ತಪ್ತರ ಗ್ರಸರಾಗಿ ಬಿಟ್ಟಿದ್ದಾರೆ ಅಂತ ನೋಡಿ. ಯಾರಿಗೂ ನಾವು ತಮಾಷೆ ಮಾಡಬಾರದು ಅಂತ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ. ಇಂತಹ ವಿಚಾರ ಅನೇಕ ಸಂದರ್ಭ ಬರ್ತದೆ. ಇದು ಈ ಪ್ರಸಂಗದಲ್ಲಿಯೂ ದೇವರ ಋಷಿಗಳಿಗೆ ಆ ಮರೀಚಿಯ ಪುತ್ರರು ತಮಾಷೆ ಮಾಡಿಬಿಡ್ತಾರಂತೆ. ತುಂಬ ಕುಶಲಾಗಿ ಬಿಟ್ಟಿದ್ದಾರೆ, ಕಾಮಜ್ವರದಿಂದ ಪೀಡಿತರಾಗಿ ಬಿಟ್ಟಿದ್ದಾರೆ, ತಮಾಷೆ ಮಾಡಿಬಿಟ್ರಂತೆ. ಆವಾಗ ದೇವರ ಋಷಿಗಳಿಗೂ ಬಹಳ ಬೇಸರವಾಗಿ ಬಿಟ್ಟು, ಬೇಸರವಾಗಿ ಅವರಿಗೆ ಶಾಪ ಕೊಟ್ಟು ಬಿಟ್ರು. ನೀವು ದೈತ್ಯರಾಗಿ ಹುಟ್ಟಿಬಿಡಿ ಅಂತ ಶಾಪ ಕೊಟ್ಟು ಬಿಟ್ರು. ಆ ಮರೀಚಿಯ ಮಕ್ಕಳು ದೇವರ ಶಾಪದಿಂದ ತಾವು ದೈತ್ಯರಾಗಿ ಹುಟ್ಟಿದ್ದಾರೆ. ದೈತ್ಯರಾಗಿ ಹುಟ್ಟಿದ ಮೇಲೆ ತಪಸ್ಸು ಮಾಡಿದ್ರಂತ. ಏನ್ ತಪಸ್ಸು ಮಾಡಿದ್ರಂತೆ, ತಾವು ಅವಧ್ಯರಾಗಬೇಕು ಅಂತ ತಪಸ್ಸು ಮಾಡಿದ್ರಂತೆ. ಯಾರನ್ನು ತಪಸ್ಸು ಮಾಡಿದ್ರು ಅಂತ ಹೇಳಿದ್ರೆ ಬ್ರಹ್ಮದೇವರ ತಪಸ್ಸನ್ನು ಮಾಡಿದ್ರು. ಆ ಬ್ರಹ್ಮದೇವರ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಆಗಲಿ ಅಂತ ಹೇಳಿ ಅವರ ತಪಸ್ಸಿಗೆ ಒಲಿದು ಅವರಿಗೆ ಅವಧ್ಯತ್ವ ವರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆ ಪ್ರಸಂಗದಲ್ಲಿ ಹಿರಣ್ಯಕಶಿಪು ತಾನು ಆಳ್ತಾ ಇದ್ದ. ಹಿರಣ್ಯಕಶಿಪಿಗೆ ಈ ವಿಚಾರ ಗೊತ್ತಾಯಿತು. ಬ್ರಹ್ಮದೇವರಿಂದ ಮರೀಚಿಯ ಮಕ್ಕಳು ತಾವು ವರವನ್ನು ಪಡೆದುಕೊಂಡಿದ್ದು, ಅವಧ್ಯತ್ವ ವರ ಪಡೆದುಕೊಂಡು ಬಿಟ್ಟಿದ್ದಾರೆ ಎಂಬ ವಿಚಾರ ಹಿರಣ್ಯಕಶಿಪು ಗೊತ್ತಾಗಿಬಿಡ್ತು. ನೋಡಿ, ಅದೇ ಹಿರಣ್ಯಕಶಿಪು ತಾನು ಬ್ರಹ್ಮದೇವರಿಂದ ವರ ಪಡೆದುಕೊಂಡದ್ದು. ತನಗೆ ಮರಣ ಬರಬಾರದು, ಹಗಲು ರಾತ್ರಿ ಹಾಗೆ ಹೀಗೆ ಎಲ್ಲ ವರವನ್ನು ಕೇಳಿಕೊಂಡಿದ್ದಾನೆ. ಈಗ ಅದೇ ಹಿರಣ್ಯಕಶಿಪಿಗೆ ಬಹಳ ಕೋಪ ಬಂದು ಬಿಡುತ್ತಂತೆ. ಏನು ಅಂತ ಹೇಳಿದ್ರೆ, ತಾನು ಈಗ ಆಳ್ತಾ ಇರಬೇಕಾದ್ರೆ ತನ್ನನ್ನು ಉಲ್ಲಂಘಿಸಿ ಈ ಮರೀಚಿಯ ಮಕ್ಕಳು ದೈತ್ಯರು ಬ್ರಹ್ಮದೇವರ ವರವನ್ನು ಪಡ್ಕೊಂಡು ಬಿಟ್ಟಿದ್ದಾರೆ, ಅವಧ್ಯತ್ವ ವರ ಪಡ್ಕೊಂಡು ಬಿಟ್ಟಿದ್ದಾರೆ. ನಾನಿರಬೇಕಾದ್ರೆ ನನ್ನನ್ನು ಬಿಟ್ಟು ಬ್ರಹ್ಮದೇವರ ಬಳಿ ವರವನ್ನು ಪಡ್ಕೊಂಡು ಬಿಟ್ಟಿದ್ದಾರೆ. ನಾನು ಕೊಡ್ತಿರ್ಲಿಲ್ಲ ವರವನ್ನು ಇವರಿಗೆ. ನನ್ನನ್ನು ಬಿಟ್ಟು ಬ್ರಹ್ಮದೇವರ ಬಳಿ ವರವನ್ನು ಕೇಳಬೇಕಾಗಿತ್ತ? ಎಷ್ಟು ಅಹಂಕಾರ. ತಾನು ವರವನ್ನು ಕೇಳಿದ್ದೆ ಅದೇ ಬ್ರಹ್ಮದೇವರಿಂದ. ಆದರೆ ಈಗ ಈ ದೈತ್ಯರು ಮರೀಚಿಯ ಮಕ್ಕಳು ಬ್ರಹ್ಮದೇವರನ್ನು ಕೇಳಿದಾಗ ಸಿಟ್ಟುಕೊಂಡು ಬಿಡ್ತೀವ್ರಿ. ನಾನು ಇರಬೇಕಾದ್ರೆ ಬ್ರಹ್ಮದೇವರದ ವರವನ್ನು ಪಡೆದು ಬಿಟ್ಟಿದ್ದಾರೆ ಅಂತ ಸಿಟ್ಟು ಬಂದು ಬಿಟ್ಟಿದೆ. ಇವನು ಶಾಪ ಕೊಟ್ಟು ಬಿಟ್ಟ ಅಂತೆ. ಇವರ ತಂದೆಯಿಂದಲೇ ಇವರಿಗೆ ಮರಣ ಆಗಿ ಬಿಡ್ಲಿ, ಮೃತ್ಯು ಒದಗಿ ಬಿಡಲಿ ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಬ್ರಹ್ಮದೇವರು ಒಂದು ಕಡೆಯಲ್ಲಿ ವರವನ್ನು ಕೊಟ್ಟಿದ್ದಾರೆ, ಏನು ಮರಣ ಬರುವುದೇ ಬೇಡ ಅಂತ ವರ ಕೊಟ್ಟು ಬಿಟ್ಟಿದ್ದಾರೆ. ಹಿರಣ್ಯಕಶಿಪು ಸಿಟ್ಟಿನಿಂದ ನಿಮ್ಮ ತಂದೆಯಿಂದಲೇ ಮರಣ ಬರಲಿ ಅಂತ ಅವರು ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಇಂಥ ಪದ್ಧತಿ ನೋಡಿ. ಈಗ ಒಂದು ಕಡೆಯಿಂದ ಮರಣವೇ ಬೇಡ ಅಂತ ವರ, ಮತ್ತೊಂದು ಕಡೆಯಿಂದ ತಂದೆಯಿಂದ ಮರಣ ಬರಲಿ ಅಂತ ಶಾಪ. ಭಗವಂತ ಹೇಳ್ತಾನಂತ ದುರ್ಗಾದೇವಿಯ ಬಳಿ, ಎರಡನ್ನೂ ಕೂಡಿಸಬೇಕಾಗಿದೆ, ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಈಗ ಒಂದು ಕಡೆಯಲ್ಲಿ ಶಾಪ, ಒಂದು ಕಡೆಯಲ್ಲಿ ವರ, ಎರಡು ವಿರುದ್ಧವಾದದ್ದು. ಒಂದು ಕಡೆಯಲ್ಲಿ ಮರಣವೇ ಬರದು ಬೇಡ ಅಂತ ಒಂದು ವರ,
ಮತ್ತೊಂದು ಕಡೆ ಮರಣ ಬರಲಿ ಅಂತ ಶಾಪ. ಅದು ಹೇಗೆ? ತಂದೆಯಿಂದಲೇ ಮರಣ ಬರಲಿ ಅಂತ ಶಾಪ. ಈ ಎರಡೂ ಬ್ಯಾಲೆನ್ಸ್ ಮಾಡಬೇಕೀಗ. ಏನು ಮಾಡೋದು ಅಂತ ಹೇಳಿ ದುರ್ಗಾದೇವಿಯ ಬಳಿ ಭಗವಂತ ತಾನು ಉಪಾಯವನ್ನು ಹೇಳ್ತಾನಂತೆ. ಈ ಬ್ರಹ್ಮದೇವರ ವರವನ್ನೂ ಸತ್ಯ ಮಾಡಬೇಕು, ಹಿರಣ್ಯಕಶಿಪನ ಶಾಪವನ್ನು ಸತ್ಯ ಮಾಡಬೇಕು. ಹಾಗಾದ್ರೆ ಏನು ಮಾಡುವಂತ ಇದು ಭಗವಂತನಿಂದ ಮಾತ್ರ ಸಾಧ್ಯ. ಈಗ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತನಿಂದ ಮಾತ್ರ ಇಂಥ ಉಪಾಯ ಸಾಧ್ಯ ಹೊರತು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ತಾನು ದುರ್ಗಾದೇವಿಯ ಬಳಿ ತಾನು ಹೇಳ್ತಾನಂತೆ, ನೋಡು ದುರ್ಗಾದೇವಿ, ಒಂದು ಕಡೆಯಲ್ಲಿ ಬ್ರಹ್ಮದೇವರ ವರ ಇದೆ, ಅದನ್ನೂ ಸರಿ ಮಾಡಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಹಿರಣ್ಯಕಶಿಪನ ಶಾಪ ಇದೆ, ಅದು ಸರಿ ಮಾಡಬೇಕಾಗಿದೆ. ಹಾಗಾದರೆ ಈ 6 ಜನ ಮರೀಚಿ ಪುತ್ರರು ಇವರನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಆದ್ರೆ ಏನು ಮಾಡಬೇಕು ನೀನು ಅಂತ ಹೇಳಿದ್ರೆ, ಆ ಎಲ್ಲ ಮರೀಚಿಯ ಮಕ್ಕಳು ಸುತಲ ಲೋಕದಲ್ಲಿ ಬಲಿಚಕ್ರವರ್ತಿಯ ಮನೆಯಲ್ಲಿ ಮಕ್ಕಳು ಇದ್ದಾರೆ. ಆ ಮಕ್ಕಳು 6 ಜನ ಮಕ್ಕಳು ಇದ್ದಾರೆ. ಅವರನ್ನೆಲ್ಲ ನೀನು ಗುಹೆಯ ಬಳಿ ಕರ್ಕೊಂಡು ಹೋಗು, ಆ ದೈತ್ಯನ ಕರ್ಕೊಂಡು ಹೋಗು. ಆ 6 ಜನ ಮಕ್ಕಳನ್ನು ಅಲ್ಲಿ ಮಲಗಿಸಿ ಬಿಡಿ. ನೀನು ಮಲಗಿಸಿ ಒಳ್ಳೆ ಗಾಢ ನಿದ್ದೆ ಬರಬೇಕು, ಅವರಿಗೆ ಒಳ್ಳೆ ನಿದ್ದೆ ಬರಬೇಕು. ಆ ತರ ನಿದ್ದೆ ಬರುವಂತೆ ಮಾಡು. ನಿದ್ದೆ ಬರುವಂತೆ ಮಾಡಿ ಒಬ್ಬ 6 ಜನ ಮಕ್ಕಳಲ್ಲಿ ಒಬ್ಬ ದೈತ್ಯ ಇದ್ದಾನೆ. ಅವನಲ್ಲಿರ್ತಕ್ಕಂತಹ ಅಜೀವದ ಒಂದು ಭಾಗವನ್ನು ನೀನು ತೆಗೆದುಕೊಂಡು ಹೋಗಿ ದೇವಕಿಯ ಗರ್ಭದಲ್ಲಿರುವಂತೆ ಮಾಡಬೇಕು. ಯಾವಾಗ ವಸುದೇವನಿಂದ ದೇವಕಿಯಲ್ಲಿ ಶುಕ್ಲ ಶ್ರವಣದ ಸಂಬಂಧವಾಗಿ ಬಿಡುತ್ತೋ ಆವಾಗ ಆ ಜೀವ ಆ ಶರೀರದಲ್ಲಿ ಸೇರ್ಕೊಳ್ಬೇಕು. ಆ ಶರೀರ ಸೇರ್ಕೊಂಡು ಬಿಟ್ರೆ ಆವಾಗ ಏನಾಗುತ್ತೆ, ಆ ಗರ್ಭ ಬರುತ್ತೆ, ಗರ್ಭ ಶಿಶು ಹುಟ್ಟುತ್ತೆ. ಶಿಶು ಹುಟ್ಟಿದಾಗ ಕಂಸ ಬಂದು ಬಿಡ್ತಾನೆ. ಆ ಕಂಸ ಯಾರು? ಕಾಲನೇಮಿ. ಈ 6 ಜನ ದೈತ್ಯರು ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಲನೇಮಿಯ ಮಕ್ಕಳಾಗಿ ತಾವು ಹುಟ್ಟಿದ್ದಾರೆ. ಶಾಪದಿಂದ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ದಾರೆ ಅವರು. ಅದೇ ಕಾಲನೇಮಿ ಈಗ ಕಂಸನಾಗಿ ಹುಟ್ಟಿದ್ದಾರೆ. ಇದು ದೇವರ ಉಪಾಯ ನೋಡಿ. ಆ ದೇವಕಿಯ ಗರ್ಭದಲ್ಲಿ ಈ ಜೀವನನ್ನು ಇಡು, ಶಿಶುವನ್ನು ಆ ಜೀವನನ್ನು ಇಟ್ಟು ಆ ಜೀವ ಹೊರಗೆ ಬಂದ ಕೂಡಲೇ ಕಂಸ ಆ ಜೀವನ ಕೊಂದು ಬಿಡ್ತಾನೆ, ಆ ದೇವನ ಕೊಂದು ಬಿಡ್ತಾನೆ, ನಾಶ ಮಾಡಿ ಬಿಡ್ತಾನೆ. ನೀನೇನು ಮಾಡಬೇಕು? ಕೂಡಲೇ ಆ ಜೀವನನ್ನು ತೆಗೆದುಕೊಂಡು ಬಂದು ಇದೇ ಗುಹೆಯಲ್ಲಿ ಆ ಜೀವನ ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದೀನಿ ನೀನು. ಆ ಜೀವದ ಭಾಗದ ಜೊತೆಗೆ ಈ ಒಂದು ಜೀವನ ಸೇರಿಸಿಬಿಡಿ ನೀನು. ಇದು 1 ವರ್ಷ ಈ ಪ್ರಕ್ರಿಯೆ ನಡೆಯಬೇಕಿದು. ಆ ದೇಹದಲ್ಲಿ ಆ ಜೀವನನ್ನು ಸೇರಿಸಿಬಿಟ್ರೆ ಆವಾಗ ಆ ದೇಹ ಜೀವ ಸಮೇತವಾಗಿ ಎದ್ದು ಬಿಡ್ತಾನೆ. ಅದರಿಂದ ಏನಾಯ್ತು? ಬ್ರಹ್ಮದೇವರ ಅವಧ್ಯತ್ವ ಹೊರವು ಉಳಿದು ಬಿಡ್ತು. ಬ್ರಹ್ಮದೇವರ ಅವಧ್ಯತ್ವ ಹೊರವು ಉಳಿದು ಬಿಡ್ತು. ಮತ್ತೊಂದು ಕಡೆಯಲ್ಲಿ ತನ್ನ ತಂದೆಯಿಂದ ಮರಣ ಅಂತ ಹೇಳಿದ್ದರಿಂದ ಆ ಜೀವ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಅದೇ ದೇಹದಿಂದ ಸತ್ತು ಬಿಡ್ತಾನೆ. ಅದರಿಂದ ಮರಣವೂ ಬಂದು ಬಿಡ್ತು. ಈ ತರಹವಾಗಿ ಉಪಾಯದಿಂದ 6 ಜನ ಮಕ್ಕಳನ್ನು ಈ ತರಹ ಮಾಡಿಬಿಡು. ಆ ಕಂಸನ ದೇವಕಿಯ ಗರ್ಭ ಪ್ರವೇಶ ಮಾಡಬೇಕು, ಕಂಸ ಕೊಲ್ಲಬೇಕು, ಮತ್ತೆ ಅದೇ ತರಹವಾಗಿ ಆ ಇಲ್ಲಿ ಗುಹೆಯ ಬಳಿ ಬಂದು ಆ ಜೀವನ ಸೇರಿಸಿ ಬಿಡಬೇಕು. ಈ ತರಹವಾದ ಕೆಲಸವನ್ನು ನೀನು ಮಾಡಬೇಕು. ಮಾಡಿ ಆ ಮರೀಚನ ಮಕ್ಕಳು ಅವರಿಗೆ ವರವನ್ನೂ ಕೊಡಿಸಬೇಕು, ಈ ಶಾಪವನ್ನು ತಟ್ಟುವಂತೆ ಮಾಡಬೇಕು. ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ದುರ್ಗಾದೇವಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾನೆ. ಮತ್ತೊಂದು, ನೀನು ದೇವಕಿಯ ಗರ್ಭದಲ್ಲಿ ಏನು ಬಲರಾಮ ಶೇಷದೇವರು ಬಲರಾಮನಾಗಿ ತಾವು ಪ್ರವೇಶ ಮಾಡ್ತಾರೆ. 3 ತಿಂಗಳ ಕಾಲ ದೇವಕಿಯ ಗರ್ಭದಲ್ಲಿ ಬಲರಾಮ ದೇವರ ಆ ಒಂದು ಶೇಷನ ಸನ್ನಿಧಾನ ಇರಬೇಕು. ಆಮೇಲೆ ಆ ಜೀವನನ್ನು ಸೆಳೆದು ನೇರವಾಗಿ ರೋಹಿಣಿಯ ಗರ್ಭದಲ್ಲಿ ಇಡಬೇಕು. ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ದುರ್ಗಾದೇವಿ ಅಪ್ಪಣೆಯನ್ನು ಕೊಡ್ತಾನೆ. ಮತ್ತೆ ಇನ್ನೊಂದು ಅಪ್ಪಣೆ ಏನಂತ ಹೇಳಿದ್ರೆ, ನಾನು ಅವತಾರ ಮಾಡಿದ ಕೂಡಲೇ ನೀನೂ ಸಹಿತ ಅವತಾರ ಮಾಡಬೇಕು.
ನಾನು ಅವತಾರ ಮಾಡಿದ ಸ್ವಲ್ಪ ಸಮಯದಲ್ಲಿ ನೀನೂ ಸಹಿತ ಅವತಾರ ಮಾಡಬೇಕು. ಎಲ್ಲಿ ಅಂತ ಹೇಳಿದ್ರೆ ಅದೇ ನಂದಗೋಕುಲದ ಅವತಾರ ಮಾಡಬೇಕು. ವಸುದೇವ ನಂದಗೋಕುಲಕ್ಕೆ ಬರ್ತಾನೆ, ಅಲ್ಲಿ ನನ್ನನ್ನು ಇಟ್ಟು ನಿನ್ನನ್ನು ಕರ್ಕೊಂಡು ಹೋಗಿಬಿಡ್ತಾನೆ. ನೀನು ಬರಬೇಕು, ಕಂಸ ನಿನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ಆವಾಗ ಕಂಸ ನಿನ್ನ ಹೇಳಬೇಕು, ನಿನ್ನ ಸಂಹಾರಕ ಮತ್ತೊಂದು ಕಡೆ ಇದ್ದಾನೆ ಅಂತ ಹೇಳಬೇಕು. ಇಷ್ಟೆಲ್ಲ ಕೆಲಸ ನೀನು ಮಾಡಬೇಕು ಅಂತ ಹೇಳಿ ಭಗವಂತ ದುರ್ಗಾದೇವಿಗೆ ತಾನು ಆಜ್ಞೆಯನ್ನು ಮಾಡ್ತಾನೆ. ಹೀಗೆ ದುರ್ಗಾದೇವಿಗೆ ತಾನು ಆಜ್ಞೆಯನ್ನು ಮಾಡಿ ಮುಂದೆ ಭಗವಂತ ಮೊದಲಿಗೆ ಬ್ರಹ್ಮದೇವರಿಗೆ ಮಾತ್ರ ಕೇಳಿಸುವಂತೆ ತಾನು ಆದೇಶವನ್ನು ಮಾಡಿದ್ದ. ಈಗ ಹಾಗಲ್ಲ, ಭಗವಂತ ಮೇರು ಪರ್ವತಕ್ಕೆ ತಾನು ಬರ್ತಾನಂತೆ. ಅಂದ್ರೆ ಎಲ್ಲರ ಜೊತೆಗೆ ಮೀಟಿಂಗ್ ಮಾಡಬೇಕು ಅಂತ ಹೇಳಿ, ಬರೀ ಬ್ರಹ್ಮದೇವರು ಮಾತ್ರವಲ್ಲ, ಎಲ್ಲಾ ದೇವತೆಗಳಿಗೂ ಆಜ್ಞೆ ಮಾಡಬೇಕೆಂಬ ದೃಷ್ಟಿ ಇಟ್ಟುಕೊಂಡು ಮೇರು ಪರ್ವತಕ್ಕೆ ತಾನು ಬರ್ತಾ ಇದ್ದಾನೆ. ಮೇರು ಪರ್ವತದಲ್ಲಿ ಎಲ್ಲರಿಗೂ ಕಾಣಿಸುವಂತೆ ಭಗವಂತ ತಾನು ಇಟ್ಟುಕೊಂಡು ತಾನು ಎಲ್ಲ ದೇವತೆಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಯಾರು ಹುಟ್ಟಬೇಕೆಂಬ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ತಾನು ಮಾತ್ರ ಎಲ್ಲಿ ಹುಟ್ಟಲಿ, ಎಲ್ಲ ಅವತಾರ ಮಾಡಲಿ ಅಂತೇಳಿ ತಾನು ಬ್ರಹ್ಮದೇವರುಗಳು ಕೇಳ್ತಾ ಇದ್ದಾನೆ ಭಗವಂತನ ಯಾರ ಹತ್ರ ಕೇಳ್ಬೇಕ್ರಿ? ಅವನದ್ದೇ ಭೂಮಿ, ಅದು ಇಡೀ ಬ್ರಹ್ಮಾಂಡವೇ ಭಗವಂತನದ್ದು. ಆದ್ರಿಂದ ಭಗವಂತ ಯಾರಲ್ಲೇ ಕೇಳುವ ಪ್ರಸಂಗ ಬರುವುದಿಲ್ಲ. ಆದರೂ ಭಗವಂತ ಕರುಣೆ ನೋಡಿ ಬ್ರಹ್ಮದೇವ ತನ್ನ ಮಗಳ ಬಳಿ ಕೇಳ್ತಾ ಇದ್ದಾನಂತೆ ಭಗವಂತ. ಬ್ರಹ್ಮದೇವರೇ, ನಾನು ಎಲ್ಲಿ ಅವತಾರ ಮಾಡಬೇಕು ಅಂತ ನೀವೇ ಹೇಳಿ, ನಾನು ಅವತಾರ ಮಾಡ್ತೇನೆ ಅಂತೇಳಿ. ಇದು ದೇವರಿಂದ ಮಾತ್ರ ಸಾಧ್ಯ, ನಮ್ಮಿಂದ ಸಾಧ್ಯನೇ ಇಲ್ಲ ಇದು. ಬ್ರಹ್ಮದೇವರ ಬಳಿ ಭಗವಂತ ತಾನು ಕೇಳಿಕೊಳ್ತಾ ಇದ್ದಾನೆ. ಬ್ರಹ್ಮದೇವರು ಭಗವಂತನ ಬಳಿ ಹೇಳ್ತಾ ಇದ್ದಾರೆ, ಇಲ್ಲಿ ಅವತಾರ ಮಾಡಬೇಕು ನೀನು. ವಸುದೇವ ದೇವಕಿಯರು ಅಲ್ಲಿ ಅವತಾರ ಮಾಡಬೇಕು ನೀನು. ಅವರು ಯಾರ ಅವತಾರ, ಅವರು ಯಾರು ವಸುದೇವ ದೇವಕ್ಕೆ ಹುಟ್ಟಿದ್ದಾರೆ, ಇವೆಲ್ಲ ವಿಚಾರವನ್ನು ಮುಂದೆ ವಿವರಣೆ ಮಾಡುವವರಿದ್ದಾರೆ, ಬ್ರಹ್ಮದೇವರು ತಿಳಿಸಲಿಕ್ಕಿದ್ದಾರೆ. ಸಮಯ ಇವತ್ತು 2:30 ಆಗಿದೆ, 8:30 ಆಗಿದೆ. ಇವತ್ತಿನ ಉಪನ್ಯಾಸವನ್ನು ಮುಗಿಸಿ ಭಗವಂತ ಕೃಷ್ಣ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ.